ಕನ್ನಡ ನಾಡಿನ ಸಮಸ್ತ ಜನಮಾನಸಕ್ಕೆ ಸಾಲಾರ್ ಡಿಜಿಟಲ್ನ ಚಂದ್ರಮಾನ ಯುಗಾದಿಯ ಶುಭಾಶಯಗಳು. ಕನ್ನಡದ ವರಕವಿ ಬೇಂದ್ರೆಯವರ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು ತರುತ್ತಿದೆ ಎಂದು ಮರಗಿಡಗಳ ಹೊಸ ಚಿಗುರು, ಎಲ್ಲೆಡೆ ಹಸಿರು, ಹೊಸ ಜೀವನವನ್ನು ತುಂಬಿಕೊಂಡ ಚೈತ್ರನು ನಲಿದಾಡುತ್ತಾ ಬರುವ ಸಂಭ್ರಮ ನೋಡುವುದೇ ಬಲು ಚೆಂದ. ಹಾಗೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಸುರಲೋಕದ ಸುರ ನದಿಯಲ್ಲಿ ಮಿಂದು ಸುರಲೋಕದ ಸಂಪದವನ್ನು ತಂದು ನವ ಸಂವತ್ಸರ ಭೂಮಿಗೆ ಬಂದು ಕರೆಯುತ್ತಿದೆ ನಮ್ಮನು ಎಂದು ಕರೆದಿರುವಂತೆ ಈ ಸಾರಿ ಪ್ಲವನಾಮ ಸಂವತ್ಸರ ಕೊನೆಯಾಗಿ ಶುಭಕೃತ್ ಸಂವತ್ಸರ ಪ್ರಾರಂಭದ ಶುಭ ಸೂಚನೆಯಲ್ಲಿ ಎಲ್ಲವೂ ಹೊಸತು. ಆ ಬೆವರು ಸುರಿಸಿ ದುಡಿಯುವ ವರ್ಗವನ್ನು ಮನದಲ್ಲಿ ಮುಡಿದು ಅವರ ನುಡಿಯಲ್ಲಿ ನಿತ್ಯೋತ್ಸವ ನಿಸಾರರು ನುಡಿದ ಯುಗಾದಿಯ ನೋಡಿ. ಬೆವರ ಹೀರಿ ಬೆಳೆದ ಪೈರು, ಕಣದಲ್ಲಿ ಹೊನ್ನ ತೇರು, ಕಣಜ ತುಂಬಿ ಹಿಗ್ಗಿ ನಾಡಿಗೊದಗಿ ಬಂತು ಸುಗ್ಗಿ, ಬರುತ್ತಾ ಯುಗಾದಿಯು ತನ್ನ ಚೈತ್ರದ ಹಾದಿಯನ್ನು ಹೇಗೆ ಬಿಡಿಸಿದೆ ಎಂದು ನಮ್ಮ ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಸಾಲುಗಳನ್ನು ನೋಡಿ. ಬಂದ ಚೈತ್ರದ ಹಾದಿ ತೆರೆದಿದೆ ಬಣ್ಣ ಬೆಳಗಿನ ಮೋಡಿಗೆ, ಹೊಸದು ವರ್ಷದ ಹೊಸದು ಹರ್ಷದ ಬೇವು ಬೆಲ್ಲದ ಬೀಡಿಗೆ ಎಂದು. ಹಳ್ಳಿಯಲ್ಲಿ ಓದಲು ಇಷ್ಟವಿಲ್ಲದ ಹುಡುಗ ನಲ್ಲೂರು ಪ್ರಸಾದ್ರವರು ದನ ಮೇಯಿಸುವಾಗ ಕಂಡ ಯುಗಾದಿಯ ಕನಸು ನೋಡಿ. ಬಾ ಯುಗಾದಿ ಬಾ, 100 ಬಣ್ಣಗಳನ್ನು ಹೀರಿ ಮುಗಿಲ 100 ಸಾರ ಹೀರಿ, ಕಪ್ಪು ಮೋಡ ವರ್ಣವಾಗಿ ಗಿಡದ ಟೊಂಗೆ ಎಲೆಯ ಸಂದ ಬಳ್ಳಿ ಸಂದಿಗೊಂದಿ ಬೆಳೆಗು ಹೊಳೆದು ಬಾ, ವನದ ಹೂವೆ ಅರಳಿ ಬಾ, ಬೇವು ಮಾವು ಕೂಡಿ ಹಾಡಿ ಭುವಿಯ ಜನರ ಚೆಲುವ ಹಾದಿ ಬಾ ಯುಗಾದಿ ಬಾ. ಆಹಾ, ಯುಗಾದಿ ಎಂದರೆ ಹಿಂದೂಗಳಿಗೆ ಹೊಸ ವರ್ಷ, ಹೊಸ ಚಿಗುರು, ಹೊಸ ಜೀವನಕ್ಕೆ ಯುಗಾದಿ ಆದಿ. ಈ ಹಬ್ಬವನ್ನು ಚೈತ್ರ ಶುಕ್ಲ ಪ್ರತಿಪಾದದ ದಿನ ಆಚರಿಸಲಾಗುತ್ತದೆ. ಅಂದರೆ ಚೈತ್ರ ಶುದ್ಧ ಪಾಡ್ಯಮಿ ಎಂದು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಗುಡಿ ಪಡವಾ ಎಂದು ಕರೆದರೆ, ಉತ್ತರ ಭಾರತದಲ್ಲಿ ಇದನ್ನು ಬೈಸಾಖಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಯುಗಾದಿ ಎಂದರೆ ಉತ್ಪತ್ತಿ ಎಂದರ್ಥ. ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಎಂತಲೂ ಅರ್ಥ. ಹಿಂದೂ ಪುರಾಣಗಳ ಪ್ರಕಾರ ಇದೇ ದಿನ ಬ್ರಹ್ಮದೇವನು ಈ ಜಗತ್ತಿನ ಸೃಷ್ಟಿಕ್ರಿಯೆಯನ್ನು ಆರಂಭಿಸಿದನು ಎಂಬ ನಂಬಿಕೆ. ವಸಂತ ಋತುವಿನ ಆರಂಭದಲ್ಲಿ ಬರುವ ಈ ಹಬ್ಬ ವಾರದ ಯಾವ ದಿನ ಬರುತ್ತದೋ ಆ ದಿನದ ಅಧಿಪತಿಯೇ ವರ್ಷವಿಡೀ ಆಧಿಪತ್ಯವನ್ನು ವಹಿಸುತ್ತಾನೆ. ಈ ಸಾರಿ ಹಬ್ಬವು ಶನಿವಾರ ಬಂದ ಕಾರಣ ಈ ವರ್ಷದ ಅಧಿಪತಿ ಶನಿದೇವನು. ಆದ್ದರಿಂದ ಶುಭಕೃತ್ ಸಂವತ್ಸರದ ಅಧಿಪತಿಯು ಆತನೇ. ಯುಗಾದಿ ಹಬ್ಬದ ಇನ್ನೊಂದು ವಿಶೇಷ ಬೇವು ಬೆಲ್ಲ ತಿನ್ನುವುದು ಅಂದರೆ ಜೀವನದ ಸಿಹಿ ಕಹಿಗಳೆರಡನ್ನ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳುವಂತೆ ಈ ಆಚರಣೆ ಪಾಠ ಕಲಿಸುತ್ತದೆ. ಈ ಪವಿತ್ರ ಯುಗಾದಿಯನ್ನು ಕುರಿತಂತೆ ಬ್ರಹ್ಮದೇವನು ಈ ಬ್ರಹ್ಮಾಂಡವನ್ನು ನಿರ್ಮಿಸಿದರ ಕುರಿತು ಕುತೂಹಲವಾದ ಒಂದು ಪೌರಾಣಿಕ ಕಥೆ ಇಲ್ಲಿದೆ ಕೇಳಿ. ಒಂದಾನೊಂದು ಕಾಲದಲ್ಲಿ ಸಂಬಬಕಾಸುರನೆಂಬ ರಾಕ್ಷಸನಿದ್ದ. ಅವನು ಒಂದು ಸಾರಿ ಬ್ರಹ್ಮನ ವೇದಗಳನ್ನು ಕದ್ದು ಒಂದು ಸಮುದ್ರದ ತಳದಲ್ಲಿ ಬಚ್ಚಿಟ್ಟಿರುತ್ತಾನೆ. ಈ ವಿಚಾರ 3 ಲೋಕಗಳ ಹಿಡಿತ ಸಾಧಿಸಿದ ಆ ಮಹಾವಿಷ್ಣುವಿಗೆ ತಿಳಿಯುತ್ತದೆ. ಆಗ ಮಹಾವಿಷ್ಣುವು ಮತ್ಸ್ಯದ ರೂಪವನ್ನು ಧರಿಸಿ ಆ ದೈತ್ಯಕಾರ ರಾಕ್ಷಸನನ್ನು ಸಂಹರಿಸಿ ವೇದಗಳನ್ನು ಹಿಂಪಡೆದು ತಂದು ಬ್ರಹ್ಮದೇವನಿಗೆ ಒಪ್ಪಿಸುತ್ತಾನೆ. ಇವೆಲ್ಲವೂ ಚೈತ್ರ ಮಾಸದ ಮೊದಲ ದಿನವೇ ಜರುಗುತ್ತದೆ. ಹೀಗೆ ಇಂತಹ ಪರಮ ಪಾವನದ ದಿನ ಪುನಃ ತನ್ನ ವೇದಗಳನ್ನು ಹಿಂಪಡೆದ ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಸೃಷ್ಟಿಸಿದನು ಎಂಬ ನಂಬಿಕೆ. ಆದ್ದರಿಂದ ಈ ಶುಭ ದಿನವನ್ನು ಹೊಸ ವರ್ಷವೆಂದು ಆಚರಿಸುವ ವಾಡಿಕೆ. ಸ್ನೇಹಿತರೆ, ನಮ್ಮ ಸಮಸ್ತ ನಾಡಿನ ಜನರಿಗೆ ಮತ್ತೊಮ್ಮೆ ಶಾಂತಿ ಸಾಮರಸ್ಯದಿಂದ ಬಾಳಲೆಂದು ಹಾರೈಸುತ್ತಾ ಯುಗಾದಿಯ ಶುಭಕಾಮನೆಗಳನ್ನು ಕೋರುತ್ತೇನೆ. ನಮಸ್ಕಾರ.